ಜೂನಿಯರ್ ಇಂದಿರಾ ಅಂತಾನೆ ಕರೆಯಲ್ಪಡುವಂತ ಪ್ರಿಯಾಂಕಾ ಗಾಂಧಿ ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಕೇಸರಿ ಕೋಟೆಯನ್ನು ಆಯ್ಕೆ ಮಾಡಿಕೊಂಡಿರುವ ಪ್ರಿಯಾಂಕಾ ಲೋಕಸಭಾ ಚುನಾವಣೆಗೆ ಭರ್ಜರಿ ತಾಲೀಮು ನಡೆಸಿದ್ದಾರೆ. ಪ್ರಿಯಾಂಕಾ ಎಂಟ್ರಿಯಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಹೊಸ ಚೈತನ್ಯ ಬಂದಂತಾಗಿದೆ. ಯೋಗಿ ಕೋಟೆಗೆ ಎಂಟ್ರಿ ಕೊಟ್ಟ ಪ್ರಿಯಾಂಕಾ ಗಾಂಧಿ ಇಂದಿನಿಂದ 3 ದಿನಗಳ ಕಾಲ ಮ್ಯಾರಥಾನ್ ಮೀಟಿಂಗ್. ಲೋಕಸಭೆಯ ಮಹಾಯುದ್ಧಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಮುಹೂರ್ತ ಫಿಕ್ಸ್ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳು ಶಸ್ತ್ರಾಭ್ಯಾಸದಲ್ಲಿ ತೊಡಗಿದ್ದು, ಪ್ರಧಾನಿ ಮೋದಿ ಅಂತೂ ಕ್ಯಾಂಪೇನ್ ಮೇಲೆ ಕ್ಯಾಂಪೇನ್ ನಡೆಸುತ್ತಿದ್ದಾರೆ. ಅಂತ ವಿಪಕ್ಷಗಳು ಕೂಡ ಮೋದಿ ಮಣಿಸಲು ತಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲಾ ಅಸ್ತ್ರಗಳನ್ನ ಪ್ರಯೋಗಿಸಲು ತಯಾರಿ ನಡೆಸಿವೆ. ಈ ರಣರೋಚಕ ಕದನದಲ್ಲೀಗ ಎಲ್ಲರ ದೃಷ್ಟಿ ನೆಟ್ಟಿರೋದು ಕೇಸರಿ ಕೋಟೆ ಉತ್ತರ ಪ್ರದೇಶದ ಮೇಲೆ. ದೇಶದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರೋ ಯುಪಿಯಲ್ಲಿ ಹೆಚ್ಚು ಸೀಟ್ ಗೆಲ್ಲೋದು ಎಲ್ಲರ ಲೆಕ್ಕಾಚಾರ. ಅದರಲ್ಲೂ ಸೋತು ಸೊರಗಿದ್ದ ಕಾಂಗ್ರೆಸ್ ಯೋಗಿ ಕೋಟೆಗೆ ಪ್ರಿಯಾಂಕರನ್ನ ಕಳುಹಿಸಿ ತನ್ನ ಬಲ ಹೆಚ್ಚಿಸಿಕೊಳ್ಳೋ ರಣತಂತ್ರ ಹೆಣೆದಿದೆ. ಜೂನಿಯರ್ ಇಂದಿರಾ ಅಂತಾನೆ ಕರೆಸಿಕೊಳ್ಳೋ ಪ್ರಿಯಾಂಕಾ ಎಂಟ್ರಿಯಿಂದ ಪಕ್ಷಕ್ಕೆ ಹೊಸ ಚೈತನ್ಯ ಬಂದಂತಾಗಿದೆ. ಯುಪಿಯಲ್ಲಿ ಕನಿಷ್ಠ 20 ಸೀಟು ಗೆಲ್ಲಲು ಪ್ಲಾನ್. ಒಟ್ಟು 80 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರೋ ಯುಪಿಯಲ್ಲಿ ಈ ಬಾರಿ ಕನಿಷ್ಠ 20 ಸೀಟುಗಳನ್ನಾದರೂ ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಹೀಗಾಗಿ ಪೂರ್ವ ಉತ್ತರ ಪ್ರದೇಶದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗಿರೋ ಪ್ರಿಯಾಂಕಾ ಗಾಂಧಿ ಭರ್ಜರಿ ತಾಲೀಮು ನಡೆಸುತ್ತಿದ್ದಾರೆ. ಹೊಸ ರಾಜಕೀಯ ಮನ್ವಂತರಕ್ಕೆ ನಾಂದಿ ಹಾಡೋಣ ಎಂದು ಕರೆ ಕೊಟ್ಟಿರೋ ಪ್ರಿಯಾಂಕಾ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ದಾರೆ. ಮಹಾಸಮರ ಗೆಲ್ಲೋಕೆ ಕಾರ್ಯಕರ್ತರಿಗೆ ಟಾಸ್ಕ್. ಸತತ ಸೋಲಿಗೆ ಉತ್ತರ ಪ್ರದೇಶದಲ್ಲಿ ಉತ್ತರ ಕಂಡು ಹಿಡಿಯಬೇಕು ಅಂತ ಹೊರಟಿರುವ ಪ್ರಿಯಾಂಕಾ ಇಂದಿನಿಂದ 3 ದಿನಗಳ ಕಾಲ ಪಕ್ಷದ ಕಚೇರಿಯಲ್ಲಿ ಸರಣಿ ಸಭೆಗಳನ್ನು ನಡೆಸಲಿದ್ದಾರೆ. ತಮ್ಮ ವ್ಯಾಪ್ತಿಯಲ್ಲಿ ಬರುವ 34 ಲೋಕಸಭಾ ಕ್ಷೇತ್ರಗಳ ಕಾರ್ಯಕರ್ತರನ್ನ ಭೇಟಿ ಮಾಡಲಿರುವ ಪ್ರಿಯಾಂಕಾ ಪಕ್ಷ ಸಂಘಟನೆಗೆ ಟಾಸ್ಕ್ ನೀಡಲಿದ್ದಾರೆ. ಟ್ವಿಟರ್ನಲ್ಲೂ ಇಂದಿರಾ ಮೊಮ್ಮಗಳ ಕಮಾಲ್. ಪ್ರಿಯಾಂಕಾ ಗಾಂಧಿ ರಾಜಕೀಯ ಎಂಟ್ರಿಯಿಂದ ಕಾರ್ಯಕರ್ತರು ಫುಲ್ ಜೋಶ್ನಲ್ಲಿದ್ದು, ಪ್ರಿಯಾಂಕರನ್ನ ದುರ್ಗಾಮಾತೆಗೆ ಹೋಲಿಸಿದ್ದಾರೆ. ಲಕ್ನೋ ರಸ್ತೆಗಳಲ್ಲಿ ನಿನ್ನೆ ಅಳವಡಿಸಿದ್ದ ಸ್ವಾಗತ ಬ್ಯಾನರ್ಗಳಲ್ಲಿ ದುರ್ಗೆಯ ಚಿತ್ರಕ್ಕೆ ಪ್ರಿಯಾಂಕಾ ಫೋಟೋಗಳನ್ನು ಅಳವಡಿಸಿ ಸ್ವಾಗತ ಕೋರಿ ಸಂಭ್ರಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಧಿಕೃತ ಟ್ವಿಟರ್ ಅಕೌಂಟ್ ಓಪನ್ ಮಾಡಿರೋ ಪ್ರಿಯಾಂಕಾಗೆ ಭಾರಿ ಸಂಖ್ಯೆಯಲ್ಲಿ ಫಾಲೋವರ್ಸ್ ಕ್ರಿಯೇಟ್ ಆಗ್ತಿದ್ದಾರೆ. ಒಟ್ನಲ್ಲಿ ಬಿಜೆಪಿ ಭದ್ರಕೋಟೆಗೆ ಇಂದಿರಾ ಮೊಮ್ಮಗಳ ಎಂಟ್ರಿಯಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ಬಂದಿದೆ. ಇದರಿಂದ ಬಿಜೆಪಿ ಗೆಲುವಿನ ನಾಗಲೋಟಕ್ಕೆ ಕಡಿವಾಣ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಹರೀಶ್, ಟಿವಿ9 ನವದೆಹಲಿ.